ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಸಚಿವ ಸ್ಥಾನ ಕೊಡದಿದ್ದಕ್ಕೆ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಡುವಂತೆ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಬಲವಂತವಾಗಿ ವಾಹನಗಳನ್ನು ತಡೆದು ಹೆಬ್ಬಾಳ್ಕರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಪೊಲೀಸರು ಪರದಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಹಜವಾಗಿ ಒಬ್ಬ ಮಹಿಳೆ ಇರ್ತಾರೆ ಸಂಪುಟದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಯಾರಪ್ಪ ಅಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲ ಪಟ್ಟಿಯಲ್ಲೂ ಬರಲಿಲ್ಲ, ಎರಡನೇ ಪಟ್ಟಿಯಲ್ಲೂ ಕೂಡ ಅವರ ಹೆಸರಿಲ್ಲ. ಗಾಯತ್ರಿ ಶಾಂತನಗೌಡ ಅವರ ಹೆಸರಿತ್ತು. ನೋಡಿದ್ರೆ ಅವರನ್ನು ಕೂಡ ಸೈಡ್ ಲೈನ್ ಮಾಡಿಬಿಟ್ರು. ಪಟ್ಟಿಯಿಂದ ಅವರ ಹೆಸರನ್ನು ಕೂಡ ತೆಗೆದುಹಾಕಿಬಿಟ್ರು. ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಕೊಟ್ಟಿಲ್ಲ ನೀವು ಅಂತ ಹೇಳಿ ಅವರ ಬೆಂಬಲಿಗರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಇವ್ರ ಅಕ್ಕಾರು ಇಲ್ಲಿ ಚಲೋ ಕೆಲಸ ಮಾಡಿದಾರ ಕರ್ನಾಟಕದಾಗ. ಅವ್ರಿಗೆ ಮಂತ್ರಿ ಸೀಟ್ ಕೊಡ್ಬೇಕಾ? ಯಾಕ ನಮ್ ಕಾಂಗ್ರೆಸ್ ಸರ್ಕಾರ ಯಾಕೆ 3 ವರ್ಷ ಅವ್ರು ಮಾಡಿದಾರಲ್ಲ ಇಲ್ಲಿ ಕರ್ನಾಟಕ ಸರ್ಕಾರ ಸಲುವಾಗಿ. ಇದ ಅವ್ರು ಬಾಳ ಒಳ್ಳೆ ಕೆಲಸ ಮಾಡಿದಾರು. ನಂದೇನೈತಿ ಹೈಕಮಾಂಡ್ ರಾಹುಲ್ ಗಾಂಧಿಗೆ ಅವ್ರಿಗೆ ಏನ್ ಹೇಳತ್ರಿ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು. ಅವ್ರಿಗೆ ಯಾಕೆ ಗೊತ್ತೈತಿ, ಅವ್ರು ಮಹಿಳಾ ಅದಾರಲ್ಲ ಬಾಳ ಒಳ್ಳೆಯವ್ರ ಅದಾರು. ಅಕ್ಕಾರ ನಮ್ಮದ ಬಾಳ ಅಂದ್ರ ಅವ್ರಿಗೆ ಏನ ಎಲ್ಲಾ ಗೊತ್ತೈತಿ. ಎಲ್ಲ ಅವ್ರಿಗೆ ಮಿನಿಸ್ಟರ್ ಸೀಟ್ ಕೊಡ್ಬೇಕು. ನಮ್ಮದ್ ಅರ್ಧ ಐತಿ. ಇಲ್ಲ ಅವ್ರು ಕೊಡ್ತಾರ, ನಂಗೆ ಭರೋಸಾ ಐತಿ. ಅವ್ರು ಕೊಟ್ಟಿಲ್ಲ ಅಂದ್ರ ನಾವು ಮಾಡಿ ಆತ್ಮಹತ್ಯೆ ನಾವು ಮಾಡ್ಕೋತವ್ರಿ. ಸೇರೋದು ಯಾವ್ದಕ್ಕಂದ್ರ ಯಾವ ಕಾರಣಕ್ಕಂದ್ರ ಕರ್ನಾಟಕ ಸರ್ಕಾರದ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗೈತಿ. ನಾವು ಇವತ್ತು ಸಾಯಂಕಾಲದವರೆಗೂ ಒಂದು ಭರವಸೆ ಇಟ್ಕೊಂಡಿದ್ದು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೆ ನಮ್ಮ ಮತ್ತೆ ಮಂತ್ರಿ ಸ್ಥಾನ ಸಿಗತ್ತದ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಷಡ್ಯಂತ್ರದಿಂದ ನಮ್ಮ ಅಕ್ಕ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದಕ್ಕ ಪೂರ್ತಿ ನಮಗ್ ವಿರೋಧ ಐತಿ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಫಸ್ಟ್ ಯೋಚನೆ ಮಾಡ್ರಿ, ಕರ್ನಾಟಕ ರಾಜ್ಯದಾಗ ಯಾರ ಮಹಿಳಾ ಲೀಡರ್ ಅದಾರ ಅಂತಂದ್ರ ಪ್ರಥಮ ಸ್ಥಾನದಾಗ ಯಾರದಾರು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರು ಅದಾರ. ಅವ್ರಿಗೆ ನೀವು ಮನ್ನಣೆ ಕೊಡ್ಲೇಬೇಕು. ಯುವಕರಿಗೆ ಆಯ್ತು, ಆಮೇಲೆ ಮಹಿಳೆಯರಿಗೆ ಆಯ್ತು, ಮಹಿಳಾ ಸಬಲೀಕರಣ ಆಯ್ತು, ಎಲ್ಲಾ ದುಡ್ದಾರ ಮೇಡಮ್. ರಾಜ್ಯಾದ್ಯಂತ ಸಂಘಟನೆ ಐತಿ. ದಯಮಾಡಿ ಅವ್ರಿಗೆ ಸೇವೆಗೆ ನೀವು ಮನ್ನಣೆ ಕೊಟ್ಟಕಾರ ಮಂತ್ರಿ ಸ್ಥಾನ ಕೊಡಕಬೇಕು. ಯಾಕೆ ರಾಹುಲ್ ಗಾಂಧಿ ಅವರು ಒಂದ್ ಮಾತು ಹೇಳಿದಾರೆ, ನಾವು ಮಹಿಳೆಯರಿಗೆ ಆದ್ಯತೆ ಕೊಡ್ತೇವು ಅಂತ. ಈ ಸಚಿವ ಸಂಪುಟದಾಗ ಈಗ ಏನ್ ರಚನೆ